25-26 ಅಂದರೆ 25-26ಗೆ ನಾವು ಏನೇನು ಕ್ಲೇಮ್ ಮಾಡಬೇಕು ಅಂತ ಹೇಳ್ಬಿಟ್ಟು IS ಮತ್ತು PRI ನಾವು ಕ್ಲೇಮ್ ಮಾಡಬೇಕು ಅಂತ ಅಂದರೆ ಲೋನ್ ಪೀರಿಯಡ್ಸ್ ಅಂದರೆ 24-25ರಲ್ಲೂ ಕೊಟ್ಟಿರುವ ಅಡ್ವಾನ್ಸು ಕ್ಲೇಮ್ ಮಾಡಬೇಕು, ಪ್ಲಸ್ 25-26ಅಲ್ಲಿ ಕೊಟ್ಟಿರುವಂಥ ಲೋನ್ ಅಪ್ಲಿಕೇಶನ್ನು ಕ್ಲೇಮ್ ಮಾಡಬೇಕು. ಇದು 1/4/24ಇಂದ 31/3/26ವರೆಗೂ ಕ್ಲೇಮ್ ಮಾಡಬೇಕಾಗತ್ತೆ. ಸೊ 25-26 ಲೋನ್ ಅಪ್ಲಿಕೇಶನ್ಗಳನ್ನ 1/4/25ರಿಂದ 31/3/26ವರೆಗೆ ಕೊಟ್ಟಿರುವಂಥ ಅಡ್ವಾನ್ಸ್ ಏನು ಮಾಡಿದ್ದೀವಿ ಆ ಲೋನ್ ಅಪ್ಲಿಕೇಶನ್ಗಳನ್ನ ಮಾತ್ರ ಫಿಲಪ್ ಮಾಡಬೇಕು. ಕ್ಲೇಮು ನಾವು ಯಾವಾಗ ಮಾಡಬೇಕು? ಆಫ್ಟರ್ ಮಾರ್ಚ್. ಸೊ ಈಗ ನಾವು ಟಿಲ್ ಮಾರ್ಚ್ ಯಾವುದನ್ನು ಕ್ಲೇಮ್ ಮಾಡಬೇಕು? 2024-25ರಲ್ಲಿ ಏನು ಅಡ್ವಾನ್ಸ್ ಮಾಡಿದ್ದೀವಿ ಅಂದರೆ 1/4/24ರಿಂದ 31/3/25ವರೆಗೆ ಏನು ಸಾಲ ಕೊಟ್ಟಿದ್ವಿ ಅದ್ರದ್ದು ಆಲ್ರೆಡಿ ಒಂದು ಕ್ಲೇಮ್ ಮಾಡಿದ್ವಿ. ಇದು ಕ್ಲೇಮ್ IS ಕ್ಲೇಮ್ ಅಂದರೆ 1.5% ಕ್ಲೇಮ್ ನಾವು ಹೇಗೆ ಮಾಡ್ತೀವಿ? 2 ಸಲ ಅಂದರೆ 2 ಟೈಮ್ಸ್ ಡಿವೈಡೆಡ್ ಕ್ಲೇಮ್ ಮಾಡ್ಕೋತೀವಿ. ಅಂದರೆ ಒಂದು ಕ್ಲೇಮು ಅಡ್ವಾನ್ಸ್ ಡೇಟಿಂದ ಬಂದು 31/3/25ವರೆಗೆ ನಾವು ಕ್ಲೇಮ್ ಮಾಡ್ತೀವಿ. ಅಡ್ವಾನ್ಸ್ ಡೇಟಿಂದ 31/3/25ವರೆಗೆ ಕ್ಲೇಮ್ ಮಾಡಿರ್ತೀವಿ. ಅದು ಹೋದ ವರ್ಷನೇ ಮಾಡಿರ್ತೀವಿ. ಅದೇನೇ IS ಕ್ಲೇಮು ರೋಲ್ ಓವರ್ ಅಪ್ಲಿಕೇಶನ್ನು, IS ಕ್ಲೇಮ್ ನಾನ್ ರೋಲ್ ಓವರ್ ಆಗಿರುತ್ತೆ ಆ ಟೈಮಲ್ಲಿ. ಈಗ ನಮಗೇನಾಗುತ್ತೆ ನೋಡಿ, ಆಲ್ರೆಡಿ ಕ್ಲೇಮ್ ಫ್ರಮ್ ಅಡ್ವಾನ್ಸ್ ಡೇಟು ಫ್ರಮ್ 31/3/25. ಈಗ ನಾವು ಮಾಡಬೇಕಾಗಿರೋದು ರೋಲ್ ಓವರ್ ಕ್ಲೇಮ್ ಅಂತ ಅಂದರೆ ಇದೇ ಲೋನ್ ಅಪ್ಲಿಕೇಶನ್ನ ರಿಮೇನಿಂಗ್ ಡೇಟ್ಸ್ದು ನಾವು ಇಂಟ್ರೆಸ್ಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ 1/4/25ರಿಂದ ರೀಪೇಮೆಂಟ್ ಯಾವತ್ತಾಗಿರುತ್ತೆ ಆ ರೀಪೇಮೆಂಟ್ ಡೇಟ್ವರೆಗೆ ಅಥವಾ ಡ್ಯೂ ಡೇಟು, ರೀಪೇಮೆಂಟ್ ಡೇಟ್ ಅಥವಾ ಡ್ಯೂ ಡೇಟ್ ಯಾವಾಗ ಬರುತ್ತೆ ನಮಗೆ? ಓವರ್ ಡ್ಯೂ ಕೇಸಸ್ಗೆ. ಸಪೋಸು ಯಾವುದಾದ್ರೂ ಕೇಸಸ್ ಓವರ್ ಡ್ಯೂ ಆಗಿದೆ, ಕಟ್ಟಿಲ್ಲ ಅಂತ ಅಂದರೆ IS ಕ್ಲೇಮಿಗೆ ಮಾತ್ರ ನಾವು ರೀಪೇಮೆಂಟ್ ಡೇಟ್ ಹಾಕ್ತೀವಿ. ಫ್ರಮ್ 1/4/25ಇಂದ ರೀಪೇಮೆಂಟ್ ಡೇಟು ಅಥವಾ ಡ್ಯೂ ಡೇಟ್ನ ಹಾಕಿ ಕ್ಲೇಮ್ ಮಾಡ್ತೀವಿ. ಆಯಿತಾ? ಓವರ್ ಡ್ಯೂ ಕೇಸಸ್ ಕ್ಯಾನ್ ಬಿ ಕ್ಲೇಮ್ ಫ್ರಮ್ 1/4/25 ಟು ಡ್ಯೂ ಡೇಟ್. ಅದಾದ ನಂತರ PRI ಅಪ್ಲಿಕೇಶನ್ ಮಾಡಬೇಕು. PRI ಕ್ಲೇಮ್ ಅಂತಂದರೆ ಒಂದು IS ಕ್ಲೇಮು 1.5% ಮಾಡಿದ್ವಿ. ಆಮೇಲೆ PRI ಕ್ಲೇಮು ಅಂತ ಅಂದರೆ 3% ಒಂದೇ ಕ್ಲೇಮು. ಅಡ್ವಾನ್ಸ್ ಡೇಟಿಂದ ರೀಪೇಮೆಂಟ್ ಡೇಟ್ವರೆಗೆ ಮಾತ್ರ ನಾವು ಕ್ಲೇಮ್ ಮಾಡ್ತೀವಿ. ಸಪೋಸು ಒಂದು ವರ್ಷದ 2024-25 ಮಾತ್ರ ಮಾಡಬೇಕಾಗಿರೋದು ಇದು. 2024-25ರಲ್ಲಿ ನಾವು ಏನು ಅಡ್ವಾನ್ಸ್ ಮಾಡಿರ್ತೀವೋ ಅಂಥ ಅಪ್ಲಿಕೇಶನ್ಗಳನ್ನ PRI ಕ್ಲೇಮ್ ಮಾಡಬೇಕು. ಇದರಲ್ಲಿ ಓವರ್ ಡ್ಯೂ ಕೇಸಸ್ ಆಗಿದ್ದರೆ, ಸುಸ್ತಿ ಆಗಿದ್ದರೆ ನಾವು ಅದನ್ನು ಕ್ಲೇಮ್ ಮಾಡೋಕ್ಕೆ ಆಗಲ್ಲ. ಅದಾದಮೇಲೆ 25-26 ಲೋನ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದ್ರದ್ದು ಕ್ಲೇಮು ಆಫ್ಟರ್ ಮಾರ್ಚು ನಾವೇನು ಮಾಡಬೇಕು? ಅಡ್ವಾನ್ಸ್ ಡೇಟಿಂದ 31/3/25ವರೆಗೆ IS 1.5% ಕ್ಲೇಮ್ ಮಾತ್ರ ಮಾಡಬೇಕಾಗುತ್ತೆ. ಅಂದರೆ ಹೋದ ವರ್ಷ ನಾವೇನು ಮಾಡಿದ್ವಿ ಆ ಥರ ಇದೇ ವರ್ಷ, ಇದು ಸೈಕಲ್, ಪ್ರತಿ ವರ್ಷ ಇದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಈಗ ಪೋರ್ಟಲಲ್ಲಿ ಹೇಗೆ ಮಾಡಬೇಕು ಅಂತ ನೋಡೋಣ. ಪೋರ್ಟಲಲ್ಲಿ ನೋಡಿ, ಲಾಗಿನ್ ಆದ ತಕ್ಷಣ ನೀವು ಲೋನ್ ಅಪ್ಲಿಕೇಶನ್ 2026 ಡ್ಯಾಶ್ಬೋರ್ಡಲ್ಲಿ ಈ ಥರ ಇರುತ್ತೆ. ಲೋನ್ ಅಪ್ಲಿಕೇಶನ್ ನೋಡಿ, ಈ ಕೇಸಲ್ಲಿ 77 ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ಈಗ ಇಲ್ಲಿ ಇಯರ್ 25-26 ಸೆಲೆಕ್ಟ್ ಮಾಡಿಕೊಂಡ್ರೆ ಲೋನ್ ಅಪ್ಲಿಕೇಶನ್ಗಳನ್ನ ಫಿಲಪ್ ಮಾಡಬೇಕು. ಇಲ್ಲಿ ಫೈನಾನ್ಷಿಯಲ್ ಇಯರ್ 25-26 ಸೆಲೆಕ್ಟ್ ಮಾಡ್ಕೋತೀರಾ, ಆಧಾರ್ ಕಾರ್ಡ್ ಹಾಕ್ತೀರಾ, ಫೆಚ್ ಅಕೌಂಟ್ ಮಾಡ್ತೀರಾ, ಮಾಡಿಬಿಟ್ಟು ಸೊ ಆ ಡೀಟೇಲ್ಸನ್ನ ಫಿಲಪ್ ಮಾಡಿ ಲೋನ್ ಅಪ್ಲಿಕೇಶನ್ ಫಿಲಪ್ ಮಾಡ್ತೀರಾ. ಆಯಿತಾ? ಇದು ಎಲ್ಲರಿಗೂ ಗೊತ್ತಿರುತ್ತೆ. ನಾವೀಗ ಆಗಲೇ ಹೇಳಿದೆ, ಈಗ 2025-26ರಲ್ಲಿ ಏನು ಲೋನ್ ಅಪ್ಲಿಕೇಶನ್ ಹಾಕಿದಿರೋ ಇದನ್ನು ಕ್ಲೇಮ್ ಮಾಡಬೇಕು ಅಂದರೆ ಕ್ಲೇಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೋಡಿ, ಎಷ್ಟು ಲೋನ್ ಅಪ್ಲಿಕೇಶನ್ ಹಾಕಿರ್ತೀರೋ ನೀವು 77 ಅಂದರೆ 25-26ಗೆ ಅಷ್ಟು ಕೂಡ IS ಕ್ಲೇಮ್ ಪೆಂಡಿಂಗ್ ಬಂದಿರುತ್ತೆ. ಇದನ್ನು ನೀವು ಈಗಲೇ ಕ್ಲೇಮ್ ಮಾಡೋ ಹಾಗಿಲ್ಲ. ಕ್ಲೇಮ್ ಯಾವ್ದು ಮಾಡಬೇಕಿದು? ಆಫ್ಟರ್ ಮಾರ್ಚ್. ಯಾಕೆ? ನಾವು ಏನು ಅಡ್ವಾನ್ಸ್ ಡೇಟ್ ಇದೆಯೋ ಪಾರ್ಷಿಯಲ್ ಅಂತ ನಾವು ಇದು ಮಾಡಬೇಕು. ಅಡ್ವಾನ್ಸ್ ಡೇಟಿಂದ ಬಂದು 31/3ವರೆಗೂ ಕ್ಲೇಮ್ ಮಾಡಬೇಕಿದು. ಸೊ ಅದರಿಂದ ನಾವು ಈಗಲೇ ಕ್ಲೇಮ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಆ ಡೇಟ್ ಬರದೇ ಇರೋದ್ರಿಂದ ಇದು ಕ್ಲೇಮ್ ತೊಗೊಳ್ಳಲ್ಲ. ಸೊ ಅದಕ್ಕೆ ಇದು ನೀವು ಯಾವಾಗ ಮಾಡಿ? 31/3/26 ಆದ ನಂತರ ನೀವು ಕ್ಲೇಮ್ ಮಾಡಬೇಕು. ಸೊ ಈಗೇನು ಮಾಡಬೇಕು ನಾವು? 2024-25 ನೋಡಿ, ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೋನ್ ಅಪ್ಲಿಕೇಶನ್ನು 24-25 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಈ ಕೇಸಲ್ಲಿ 24-25ಗೆ 124 ಲೋನ್ ಅಪ್ಲಿಕೇಶನ್ ಹಾಕಿದ್ದಾರೆ. ಈ 124 ಲೋನ್ ಅಪ್ಲಿಕೇಶನ್ನು ನಾನ್ ರೋಲ್ ಓವರ್ ಕ್ಲೇಮ್ ಆಗಿರುತ್ತೆ ಫ್ರಮ್ ದ ಅಡ್ವಾನ್ಸ್ ಡೇಟ್ ಟು 31/3/25ವರೆಗೆ. ಸೊ ಇದಾದ ನಂತರ ಇನ್ನು ಮಿಕ್ಕಿದ್ದು ನಾವು ಕ್ಲೇಮ್ ಮಾಡಬೇಕು. ಕ್ಲೇಮ್ ಅಪ್ಲಿಕೇಶನ್ನು ನೋಡಿ, ಇಲ್ಲಿ ಆಲ್ರೆಡಿ ಕ್ಲೇಮ್ ಆಗಿರುತ್ತೆ. ಈಗ ರೋಲ್ ಓವರ್ ಅಂತ ಇಲ್ಲಿ ತೋರಿಸ್ತಾ ಇರುತ್ತಲ್ಲ, ಈ ರೋಲ್ ಓವರಲ್ಲೇ ನಾವು ಕ್ಲೇಮ್ ಮಾಡಬೇಕಾದ್ರು. ಈಗ ನೋಡಿ, 124 ಲೋನ್ ಅಪ್ಲಿಕೇಶನು, ಆದರೆ ಕ್ಲೇಮ್ ಅಪ್ಲಿಕೇಶನ್ ಎಷ್ಟು ಬರ್ತದೆ ನಮಗೆ? 234 ತೋರಿಸ್ತದೆ. ಸೊ ಅಂದರೆ ಆಲ್ಮೋಸ್ಟ್ ಡಬಲ್ ತೋರಿಸ್ತಾ ಇದೆ. ಸೊ ಇದೇನಕ್ಕಾಯಿತು ಅಂತ ಅಂದರೆ 2023 ಕೂಡ ನಮಗೆ ಇಲ್ಲಿ
ಇನ್ವಾಲ್ವ್ ಆಗೋಯ್ತು, ಇಲ್ಲಿ ತೋರಿಸ್ತಾ ಇರುತ್ತೆ ಅಪ್ಲಿಕೇಶನ್ಸು. ಸೊ ಅದನ್ನು ನೀವು ಕ್ಲೇಮ್ ಮಾಡಬೇಕಾ ರೋಲ್ ಓವರ್ ಪುನಃ ಕಂಟಿನ್ಯೂ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಾವು ಇದು ಕನ್ಫ್ಯೂಷನ್ನು, ಒಂದು ಕ್ಲೇಮ್ ಅಪ್ಲಿಕೇಶನ್ನು, ಅದಾದಮೇಲೆ ಪಿ ಆರ್ ಐ ಅಪ್ಲಿಕೇಶನ್ ನೋಡಿ, ಎಷ್ಟು ನೀವು ಲೋನ್ ಅಪ್ಲಿಕೇಶನ್ ಹೋದ ವರ್ಷ ಹಾಕಿರ್ತೀರೋ ಅಷ್ಟೇ, ಅಂದರೆ ಲೋನ್ ಅಪ್ಲಿಕೇಶನ್ನು 24-25ಗೆ 124 ಇದೆ. ಸೊ ಕ್ಲೇಮ್ ಅಪ್ಲಿಕೇಶನ್ 24-25, ಪಿ ಆರ್ ಐಲಿ 124 ಇದೆ. ಸೊ ಇದನ್ನು ಜಸ್ಟ್ ವ್ಯೂ ಡೀಟೇಲ್ಸ್ ಮಾಡಬೇಕು, ವ್ಯೂ ಡೀಟೇಲ್ಸ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ಇಷ್ಟು ಲೋನ್ ಅಪ್ಲಿಕೇಶನ್ ಡೀಟೇಲ್ಸ್ನ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು, ಕ್ಲಿಕ್ ಮಾಡಿ ಇಲ್ಲಿ ಎಸ್ ಎಲಿಜಿಬಿಲಿಟಿ ಎಸ್, ಪಿ ಆರ್ ಐಗೆ ಸಬ್ಮಿಷನ್ ಟೈಪ್ ಕಂಪ್ಲೀಟು, ಸೊ ಲೋನ್ ಡಿಸ್ಬರ್ಸ್ಮೆಂಟ್ ಯಾವತ್ತಾಗಿದೆ, ಸೊ ಆಮೇಲೆ ಇವ್ರದ್ದು ರೀಪೇಮೆಂಟ್ ಯಾವತ್ತಾಗಿದೆ, ಸಾಲ ಎಷ್ಟು ಪಡೆದಿದ್ದಾರೆ, ಇಂಟ್ರೆಸ್ಟ್ ಅಮೌಂಟು ಎಷ್ಟಾಗಿದೆ. ಸೊ ಟೋಟಲ್ 365 ಡೇಸ್ಗೂ ಕ್ಲೇಮ್ ಮಾಡುತ್ತೆ. ಜಸ್ಟ್ ಟಿಕ್ ಮಾಡ್ತೀರಿ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಇದು ನಿಮ್ಮ ಪಿ ಆರ್ ಐ ಅಪ್ಲಿಕೇಶನ್ ಕ್ಲಿಯರ್ ಆಯಿತು. ಓಕೆ, ನಾನು ಒಂದು ಉಳಿಸ್ಕೊಂಡೆ, ಇನ್ನೂ ಐ ಎಸ್ ಕ್ಲೇಮ್ ಹೇಗೆ ಮಾಡಬೇಕು ಅಂತ ಹೇಳಿಲ್ಲ. ಐ ಎಸ್ ಕ್ಲೇಮ್ ಏನಕ್ಕೆ ಅಂತಂದರೆ ನೋಡಿ, 2024-25ರಲ್ಲಿ ನನಗೆ ಲೋನ್ ಅಪ್ಲಿಕೇಶನ್ 124 ಇವೆ, ಆದರೆ ಕ್ಲೇಮ್ ಅಪ್ಲಿಕೇಶನ್ ನಾನು ಐ ಎಸ್ಗೆ ಹೋದರೆ ನನಗೆ ಡಬಲ್ ಇದೆ, 234 ಇದೆ. ಈ 234 ನಾನು ಈಗ ಫಿಲ್ಟ್ರೇಷನ್ ನಂಗೆ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ 2023 ಬರ್ತಾ ಇದೆ, 24 ಬರ್ತಾ ಇದೆ. ಈಗ ಸಪೋಸ್ ನಾನು ಯಾವುದಾದ್ರೂ ಒಂದು ಕಸ್ಟಮರ್ದು ಡೀಟೇಲ್ಸ್ನ ಅಕೌಂಟ್ ನಂಬರ್ ತೆಗೆದು ನಾನು ಇಲ್ಲಿ ಸರ್ಚ್ ಮಾಡಿದ್ರೆ ನನಗೆ 2 ಅಪ್ಲಿಕೇಶನ್ ತೋರಿಸ್ತಾ ಇರುತ್ತೆ. 2 ಅಪ್ಲಿಕೇಶನ್ ಒಂದೇ ನೇಮು, ನಾನು ಇಲ್ಲಿ ರಿವ್ಯೂ ಮಾಡ್ಕೊಂಡು ನೋಡಬೇಕು ಯಾವ್ದು ಸಾಲ ಕೊಟ್ಟಿರೋದು. ನೋಡಿ 31/3/23 ಸಾಲ ಇದು ಬತ್ತು. ಓಕೆ, ಇದು ನೋಡಿಕೊಂಡು ಇದನ್ನು ನಾನು ಕ್ಲೋಸ್ ಮಾಡಬೇಕು. ಈ ಥರ ಒಂದೊಂದೇ ಮಾಡೋದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಕ್ಲೋಸ್ ಮಾಡಬೇಕು. ಆಮೇಲೆ 2024-25 ಆಗಿದ್ರೆ ಇದನ್ನು ಕ್ಲೋಸ್ ಮಾಡಬಾರ್ದು, ಕಂಟಿನ್ಯೂ ರೋಲ್ ಓವರ್ ಅಂತ ಕೊಡಬೇಕು. ಕಂಟಿನ್ಯೂ ರೋಲ್ ಓವರ್ ಅಂತ ಕೊಟ್ಟು ಎಸ್ ಅಂತ ಕೊಟ್ಟರೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಸೊ ಯಾವತ್ತು ಇವ್ರದ್ದು ರೀಪೇಮೆಂಟ್ ಆಗಿದೆ, ಆ ರೀಪೇಮೆಂಟ್ ಡೇಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಅವ್ರು ಸಾಲ ಎಷ್ಟು ಕೊಟ್ಟಿದ್ದಾರೆ ಅಷ್ಟು, ಆಮೇಲೆ 203 ನೋಡಿ, ನಂಬರ್ ಆಫ್ ಡೇಸ್ ಇಲ್ಲೇ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. 203 ಡೇಸ್ ಕ್ಯಾಲ್ಕುಲೇಟ್, ಯಾಕಂದರೆ ಆಲ್ರೆಡಿ ಈ ಅಡ್ವಾನ್ಸ್ ಡೇಟಿಂದ 31/3/24 ಕ್ಲೇಮ್ ಆಗೋಗಿದೆ. ಸಾರಿ, 31/3/25 ಕ್ಲೇಮ್ ಆಗೋಗಿದೆ. ಸೊ ಈಗ ನಾವು 1/4/25ರಿಂದ ರೀಪೇಮೆಂಟ್ ಡೇವರೆಗೆ ಅಷ್ಟೇ ಮಾತ್ರ ನಾವು ಕ್ಲೇಮ್ ಮಾಡ್ತಿರೋದು. ಸೊ ಅದರಿಂದ ಇಲ್ಲಿ ತೋರಿಸ್ತಾ ಇರುತ್ತೆ ಅಡ್ವಾನ್ಸ್ ಡೇಟ್ಗೆ ಎಷ್ಟು ಡೇಸ್ಗೆ ಎಷ್ಟು ಬಡ್ಡಿ ಅಂತ ತೋರಿಸ್ತಾ ಇರುತ್ತೆ. ನಾವು ಅಷ್ಟನ್ನು ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ ಕ್ಲೇಮ್ ಸಬ್ಮಿಟ್ ಮಾಡಬೇಕು. ಆಯಿತಾ, ಇದು ಒಂದೊಂದು ಮಾಡೋವಂಥ ವಿಧಾನ. ಈಗ ನನಗೆ 232ರಲ್ಲಿ ಒಂದೇ ಸಲ ನಾನು ಫಿಲ್ಟರ್ ಮಾಡ್ಕೋಬೇಕು ಅಂತಂದರೆ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲೇಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಒಂದು ಫಾರ್ಮೆಟ್ ಬರುತ್ತೆ. ಬ್ರ್ಯಾಂಚ್ ವೈಸು, ಚೂಸ್ ಇಯರು 24-25, ಕ್ಲೇಮ್ ಟೈಪ್ ಐ ಎಸ್ಸು. ಸೊ ಇಲ್ಲಿ ಡೀಟೇಲ್ಸು ಅದೇ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಇದೆಯಲ್ಲ, ಇಲ್ಲಿ ರೋಲ್ ಓವರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರೋಲ್ ಓವರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಲಿಮಿಟ್ ತೊಗೊಂಡು ಜನರೇಟ್ ಮಾಡಿದ್ರೆ ಒಂದು ರಿಪೋರ್ಟ್ ಜನರೇಟ್ ಆಗುತ್ತೆ. ಈ ಜನರೇಟ್ ಆಗಿದ್ದ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಏನು ರಿಪೋರ್ಟ್ ಡೌನ್ಲೋಡ್ ಆಗುತ್ತೋ ಅದು ಒಂದು ಎಕ್ಸೆಲ್ ಫಾರ್ಮೆಟಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಆಲ್ಮೋಸ್ಟ್ ನಿಮ್ಮದು ಎಷ್ಟಿದೆಯೋ ಅಪ್ಲಿಕೇಶನ್ನು, ಇಲ್ಲಿ ನೋಡಿ ಲೋನ್ ಅಪ್ಲಿಕೇಶನ್ ಏನು ತೋರಿಸ್ತಾ ಇತ್ತು ಡ್ಯಾಶ್ಬೋರ್ಡಲ್ಲಿ 124, ಕ್ಲೇಮ್ ಅಪ್ಲಿಕೇಶನು 234, ಅಷ್ಟು ಕೂಡ ಇಲ್ಲಿ ನನಗೆ ಬಂತು. ಸೊ ಈ 234ರಲ್ಲಿ ನಾನು ಆರಾಮಾಗಿ ಈಗ ಫಿಲ್ಟರ್ ಮಾಡ್ಕೋಬೋದು. ನೋಡಿ 234 ಕೇಸುವೆ ನಾನು ಫಿಲ್ಟರ್ ಮಾಡ್ಕೋಬೋದು. ಇಲ್ಲಿ ಅಪ್ಲಿಕೇಶನ್ ಐ ಡಿ, ಅಕೌಂಟ್ ಐ ಡಿ ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಜಸ್ಟ್ ರೈಟ್ ಸೈಡ್ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಲೋನ್ ಅಪ್ಲಿಕೇಶನ್ ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ. ಈ ಇಯರಲ್ಲಿ ನಾನು ಬೈಫರ್ಕೇಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ಫಸ್ಟ್ ರೋ ಮೇಲೆ ಹೆಡ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ ಫಿಲ್ಟರ್ ಅಪ್ಲೈ ಮಾಡಿಕೊಂಡ್ರೆ ಈ ಲೋನ್ ಅಪ್ಲಿಕೇಶನ್ ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತಲ್ಲ ಅದು ಬೇರೆ. ನೋಡಿ ಫೈನಾನ್ಷಿಯಲ್ ಇಯರ್ ಬೇರೆ 24-25 ಅಂತ ಇರೋ ತೋರಿಸ್ತಾ ಇರುತ್ತೆ. ಆದರೆ ಲೋನ್ ಅಪ್ಲಿಕೇಶನ್ ಇಯರ್ ಅಂತಲೇ ಒಂದು ಕಾಲಮ್ ಇದೆ. ಇದ್ರ ಮೇಲೆ ಜಸ್ಟ್ ಇದು ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ 2 ಇಯರ್ದು ತೋರಿಸ್ತಾ ಇರುತ್ತೆ. ಬರೀ ನಂಗೆ 24-25 ಬೇಕು ಅಂತ ಅಂದರೆ ನೋಡಿ 124 ಕೇಸಸ್ಸು ಕೂಡ ಇಲ್ಲಿ ತೋರಿಸ್ತೆ. ಟೋಟಲ್ಲು 124 ಕೇಸಸ್ ಮಾತ್ರ ತೋರಿಸ್ತಾ ಇರುತ್ತೆ. ಸೊ ನಾನು ಅವಾಗ ಏನು ಮಾಡ್ಕೋಬೋದು, ಇಲ್ಲಿ ಲೋನ್ ಅಪ್ಲಿಕೇಶನ್ ಡೇಟ್ಸ್ ಏನು ಲೋನ್ ಅಪ್ಲಿಕೇಶನ್ ಡೇಟ್ ಹಾಕಿರ್ತೀವಿ, ಈ ಅಪ್ಲಿಕೇಶನ್ ಡೇಟ್ನ ಕಾಪಿ ಮಾಡಿಕೊಂಡು ಇಲ್ಲಿ ಡ್ಯಾಶ್ಬೋರ್ಡ್ಗೆ ಬಂದು ವ್ಯೂ ಡೀಟೇಲ್ಸ್ ಕೊಟ್ಟು ಪ್ರೊಸೀಡ್ ಕೊಟ್ಟರೆ ಇಲ್ಲಿ ಅಪ್ಲಿಕೇಶನ್ ಹೇಳಿದ್ರೆ ನನಗೆ ಎಕ್ಸಾಕ್ಟಾಗಿ ಆ ಕಸ್ಟಮರ್ದು 24-25 ಅಪ್ಲಿಕೇಶನ್ ಮಾತ್ರ ನನಗಿಲ್ಲಿ ಬರುತ್ತೆ. ಸೊ ರಿವ್ಯೂ ಮಾಡ್ತೀನಿ. ನೋಡಿ ಲೋನ್ ಅಪ್ಲಿಕೇಶನ್ನು ಆಲ್ರೆಡಿ ಕ್ಲೇಮ್ಡು ಟಿಲ್ 31/3/25. ಸೊ ಕಂಟಿನ್ಯೂ ರೋಲ್ ಓವರ್ ಕೊಡ್ತೀನಿ, ಎಸ್. ಸೊ ಇವ್ರದ್ದು ರೀಪೇಮೆಂಟ್ ಡೇಟ್ ಯಾವತ್ತಾಗಿದೆ ಅಂತ ಹೇಳ್ಬಿಟ್ಟು, ಸೊ ರೀಪೇಮೆಂಟ್ ಡೀಟೇಲ್ಸ್ನ ಅಡ್ವಾನ್ಸ್ ಡೇಟ್ ಹಾಕ್ತೀನಿ, ಇಂಟ್ರೆಸ್ಟ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಅಮೌಂಟ್ ಹಾಕ್ತೀನಿ, ಟಿಕ್ ಮಾಡಿ ಸೇವ್.
ಸಬ್ಮಿಟ್ ಮಾಡಬೇಕು. ಅರ್ಥ ಆಯ್ತಾ? ಇದು ಪಾರ್ಷಲ್ಲು, ಅದು ಫುಲ್ಲು. ಸೊ ಈಗ ನನಗೆ ಎಷ್ಟು 124 ಏನು ಅಪ್ಲಿಕೇಶನ್ ಇವೆ ಅಷ್ಟು ಕೂಡ ತೋರಿಸಿರುತ್ತೆ. ಆದರೆ ಇದು ಮಾಡ್ಕೊಳ್ಳಿ, ನೀವು ಈ ಥರ ಫಿಲ್ಟರ್ ಮಾಡಿಕೊಂಡು ಬರೀ ಆಯರ್ದು ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಆದ ನಂತರ ಇಲ್ಲಿ ನೀವು ಅಪ್ಲಿಕೇಶನ್ನ ಹಿಂಗೆ ಓಪನ್ ಮಾಡಿಕೋಬಾರ್ದು. ಸೊ ಇದನ್ನು ಕ್ಲೋಸ್ ಮಾಡಬೇಕು. ಅಂದರೆ 2023 ಇದು ಏನು ಮಾಡುತ್ತೆ, ಕನ್ಫ್ಯೂಷನ್ ಮಾಡುತ್ತೆ, ಪುನಃ ಮುಂದಿನ ವರ್ಷಕ್ಕೂ ಬಂದು ನಮಗೆ ಕನ್ಫ್ಯೂಸ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡ್ಕೊಂಡು ಹೋಗಬೇಕು. 23-24 ಅಪ್ಲಿಕೇಶನ್ಸ್ ನಾವು ಆಲ್ರೆಡಿ ಕ್ಲೇಮ್ ಕಳಿಸಿರೋದ್ರಿಂದ ನಾವು ಇದನ್ನು ಕ್ಲೋಸ್ ಮಾಡಬೇಕು. ನೋಡಿ, ಇಲ್ಲೇ ಫಿಲ್ಟ್ರಲ್ಲಿ 23-24 ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ಅಷ್ಟದ್ದು ಮಾತ್ರ ಲೋನ್ ಅಪ್ಲಿಕೇಶನ್ ತೋರಿಸ್ತಾ ಇರುತ್ತೆ. ಸೊ ಆ ಅಪ್ಲಿಕೇಶನ್ ಐ ಡಿನ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಸೀಡ್ ಮಾಡಿ, ಇಲ್ಲಿ ಸರ್ಚಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ರೆ ಸರ್ಚ್ ಮಾಡಿದ್ರೆ ಇಷ್ಟು ಮಾತ್ರ ಬರುತ್ತೆ. ಸೊ ಇದೊಂದು. ಸೊ ನೋಡಿ, ರಿವ್ಯೂ ಮಾಡಿ ನೋಡಿ, 24 ಸಾಲ ಕೊಟ್ಟವ್ರ. ಫಸ್ಟ್ ಲೋನ್ ಡಿಸ್ಬರ್ಸ್ಮೆಂಟು 25/3/24. ಸೊ ಅದೇ ಫೈನಾನ್ಷಿಯಲ್ ಇಯರಲ್ಲಿ ಬಂದಾಗಿದೆ ಅಂತ ಆಯಿತು. ಸೊ ಇದು ಕ್ಲೇಮ್ ಆಗಿದೆ ಕಂಪ್ಲೀಟು. ಲೋನ್ ಅಪ್ಲಿಕೇಶನ್ 23-24 ಕೊಟ್ಟಿದ್ದೀವಿ. ಸೊ ಇದನ್ನು ನಾವು ಕ್ಲೋಸ್ ಮಾಡ್ಕೋಬೋದು. ಆಲ್ರೆಡಿ ನಾವು ಕ್ಲೇಮ್ ಮಾಡಿರೋದ್ರಿಂದ ನೋಡಿ, ಇದು ಕ್ಲೋಸ್ ಅಂತ ಮಾಡಿದ್ರೆ ಈ ವರ್ಷದ್ದು ದಯವಿಟ್ಟು ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ, ನೋಡ್ಕೊಂಡು ಮಾಡಿ. ಅದಕ್ಕೆ ಫಿಲ್ಟ್ರೇಷನ್ ಮೆಥಡ್ ಹೇಳ್ಕೊಟ್ಟಿರೋದು. ಈ ಮೆಥಡಲ್ಲಿ ನೀವು ಜಸ್ಟ್ 24-25 ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು.